ನಮಸ್ಕಾರ ಫ್ರೆಂಡ್ಸ್. ಸೊ ನಿಫ್ಟಿ ಫೈನಲ್ ಆಗಿ ಈಗ ಅಗೇನ್ 25,000 ಕೆಳಗಡೆ ಬಂದು ಶುಕ್ರವಾರ ದಿನ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಮುಂದುವರೆಯಕ್ಕಿಂತ ಮುಂಚೆ ನನ್ನ ರಿಕ್ವೆಸ್ಟ್, ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಹಾಗೂ ನಮ್ಮ ಓಲ್ಡ್ ವ್ಯೂವರ್ಸ್ ಕೂಡ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸರಿ ಚೆಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಅದರಿಂದ ನಾವು ಏನಾದರೂ ತಪ್ಪು ಮಾಡ್ತಾ ಇದೀವ, ಇಲ್ಲಾದ್ರೂ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಕೊಡ್ಬೇಕಾ, ಸೊ ಅದ್ರ ಬಗ್ಗೆ ನಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಅದ್ರ ಪ್ರಕಾರ ನಾನು ಬರೋ ದಿನಗಳಲ್ಲಿ ವಿಡಿಯೋಗಳನ್ನ ತಗೊಂಡು ಬರ್ತೀನಿ. ಹಾಗೂ ಅಷ್ಟೇ ಅಲ್ಲದೆ ನಿಮ್ಗೆ ನಿಮ್ಮ ಆಲ್ರೆಡಿ ಇರೋ ಪೊಸಿಷನ್ಸ್ ಬಗ್ಗೆ ಅಥವಾ ನೀವು ಹೊಸ ಪೊಸಿಷನ್ಸ್ಗಳನ್ನ ತಗೋಬೇಕಾದ್ರೆ ಅದರಲ್ಲಿ ಏನಾದರೂ ಗೊಂದಲ ಇದ್ರೆ ಸೊ ಅದ್ರ ಬಗ್ಗೆ ನೀವು ನನಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತಿಳ್ಕೊಬೋದು. ಸೊ ನನ್ನ ನಂಬರ್ 9845852716. ಸೊ ಈಗ ಈ ವಿಡಿಯೋನ ಮುಂದುವರಿಸೋಣ. ಸೊ ಈಗ ನಾನು ಈ ವಿಡಿಯೋದಲ್ಲಿ 21 ಜುಲೈ ಸೋಮವಾರ ಹಾಗೂ ಬರೋ ಎಕ್ಸ್ಪೈರಿವರೆಗೆ ಮಾರ್ಕೆಟ್ ಮೂಮೆಂಟಮ್ ಹೇಗಿರ್ಬೋದು ಅಂತ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ನಿಫ್ಟಿ ಏನು ಶುಕ್ರವಾರ ದಿನ ಇಲ್ಲಿ 55,000 ಕೆಳಗಡೆ ಬಂದು ಕ್ಲೋಸ್ ಆಯ್ತು. ಸೊ ಅದಾದ್ಮೇಲೆ ಶುಕ್ರವಾರ ದಿನನೇ ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ. ಸೊ ಅದು ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಅದಲ್ಲದೆ ಶನಿವಾರದ ದಿನ 19th ಜುಲೈ HDFC ಬ್ಯಾಂಕ್ ಹಾಗೂ ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ. ಸೊ HDFC ಬ್ಯಾಂಕ್ಗೆ ಕಂಪೇರ್ ಮಾಡಿದ್ರೆ ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳ್ಬೋದು. ಸೊ ಇವುಗಳ ಮೂಮೆಂಟಮ್ ನಾಳೆ ದಿನ ಅದು 21 ಜುಲೈ ಹೇಗೆ ಬರುತ್ತೆ ಅಂತ ನಾವು ನೋಡ್ಬೇಕಾಗುತ್ತೆ. ಸೊ ಅವುಗಳನ್ನ ಬಿಟ್ರೆ ನಾವು ಇಂಡೆಕ್ಸ್ ಅಲ್ಲಿ ನಿಫ್ಟಿನಲ್ಲಿ ಹೇಗೆ ಪೊಸಿಷನ್ ತಗೋಬಹುದು ಅಂತ ನೋಡೋದಕ್ಕೆ ಒಂದು ಬಾರಿ ಕ್ವಿಕ್ ಆಗಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡೋಣ. ಅದರಲ್ಲಿ ಏನಾದರೂ ನಮಗೆ ಕ್ಲೂ ಸಿಗುತ್ತಾ, ನೆಗೆಟಿವ್ ಅಥವಾ ಪಾಸಿಟಿವ್. ಸೊ ಅದನ್ನ ಇಟ್ಕೊಂಡ್ರೆ ನಾವು ಪೊಸಿಷನ್ ತಗೊಳಕ್ಕೆ ನಮಗೆ ಒಳ್ಳೆ ಈಸಿ ಮೂಮೆಂಟಮ್ ಇರೋ ಚಾನ್ಸಸ್ ಇರುತ್ತೆ. ಸೊ ಮೊದಲನೇದಾಗಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ನೋಡೋದಾದ್ರೆ ಇದು ಈಗ 12 ಕೆಳಗಡೆನೆ ಇದೆ. ನಿನ್ನೆ ದಿನ ಅಂದ್ರೆ ಶುಕ್ರವಾರ ದಿನ ಮಾರ್ಕೆಟ್ ಕರೆಕ್ಷನ್ ಕಂಡಾಗ ಅದು ನಿಫ್ಟಿ ಯಾವಾಗ 25,000 ಕೆಳಗಡೆ ಬಂತು ಆಗಿನಿಂದ ಇದು ಕೆಳಗಡೆಯಿಂದ ಸ್ವಲ್ಪ ಮೇಲೆ ಬಂದಿತ್ತು. ಆದ್ರೆ ಇನ್ನು ಇದು ಕೆಳಗಡೆನೆ ಇದೆ. ಸೊ ಸದ್ಯಕ್ಕೆ ಇದು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಮಾರ್ಕೆಟ್ ಅಲ್ಲಿ ಏನಾಗ್ತದೆ, ಹೆಚ್ಚಿನ ಬಿಯರಿಶ್ನೆಸ್ ತುಂಬಾ ನೆಗೆಟಿವ್ ಆಗಿದ್ರೆ ಇಂಡಿಯಾ ವಿಕ್ಸ್ ಹೀಗೆ ಲೋವರ್ ಲೆವೆಲ್ ಅಲ್ಲಿ ಇರಲ್ಲ, ಇದು 15 ಅದರ ಮೇಲೆ ಇರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಇನ್ನು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ರೆಡ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಇದು ಕಳೆದ ಶುಕ್ರವಾರ ದಿನ ಅಗೇನ್ 70 ಹತ್ರ ಹೋಗಿತ್ತು, ಅಲ್ಲಿಂದ ಅಗೇನ್ ಕಡಿಮೆ ಆಗ್ತಾ 68.4546 ಹತ್ರ ಇದೆ. ಸೊ ಇದರ ಮೂಮೆಂಟಮ್ ಶುಕ್ರವಾರ ದಿನದ ಡೌನ್ ಮೂಮೆಂಟಮ್ ನೋಡ್ತಾ ಇದ್ರೆ ಸದ್ಯಕ್ಕೆ ಇದು ನಾವು ನ್ಯೂಟ್ರಲ್ ಅಂತ ತಗೊಳ್ಳೋಣ. ಇದೇನಾದ್ರೂ ಇದೇ ರೀತಿ ಕಡಿಮೆ ಆಗ್ತಾ 68 ಕೆಳಗಡೆ ಬಂದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಈಗಿನ ಲೆವೆಲ್ ನಮ್ಗೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$, ಇದು ಅಗೇನ್ಸ್ಟ್ ಶುಕ್ರವಾರ ದಿನ ಇಲ್ಲಿ 86 ಮೇಲೆ ಹೋಗಿತ್ತು. ಸೊ ಈಗಲೂ 86 ಮೇಲೆ ಅಂತ ಹೇಳ್ಬೋದು, 86.2 ವರೆಗೆ ಹೋಗಿತ್ತು, 6.0 ಹತ್ರ ಇದೆ. ಸೊ ಇದು ನಮ್ಗೆ ಪಾಸಿಟಿವ್ ಆಗಿ ಅಂದ್ರೆ ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ಒಂದು US ನ ಡಾಲರ್ ಇಂಡೆಕ್ಸ್, ಇದು 98.46 ಹತ್ರ ಇದೆ. ಸೊ ಇದನ್ನ ನಾವು ನ್ಯೂಟ್ರಲ್ ಅಂತ ತಗೋತಿದ್ದೀವಿ. ನ್ಯೂಟ್ರಲ್ ಇದನ್ನ ನಾವು ಪಾಸಿಟಿವ್ ಅಂತ ತಗೋತೀವಿ. ಯಾವಾಗಿಂದ ಇದು ಏನಾದ್ರೂ ಅಗೇನ್ 100 ಮೇಲೆ ಹೋದ್ರೆ ಆಗಿನ ಕಂಡೀಷನ್ ಅಲ್ಲಿ ನೆಗೆಟಿವ್ ಆಗುತ್ತಾ ಅಥವಾ ನ್ಯೂಟ್ರಲ್ ಆಗುತ್ತಾ ಅಂತ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ. ಇನ್ನು ನೆಕ್ಸ್ಟ್ ಬಂದು US 10-year ಬಾಂಡ್ ಇದು ಕಳೆದ ದಿನಗಳಲ್ಲಿ 16th ಜುಲೈ ಆ ಸಮಯದಲ್ಲಿ ಇದು 4.48 4.5 ವರೆಗೆ ಹೋಗಿತ್ತು. ಸೊ ಅದು ಈಗ ಸ್ವಲ್ಪ ಕಡಿಮೆ ಆಗ್ತಾ 4.41 ಹತ್ರ ಬರ್ತಾ ಇದೆ. ಸೊ ಇದು ಕೂಡ ಸ್ವಲ್ಪ ನೆಗೆಟಿವ್ ಇಂದ ನ್ಯೂಟ್ರಲ್ ಬರ್ತಾ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಎಲ್ಲ ಪ್ಯಾರಾಮೀಟರ್ಸ್ ಗಳು ನಮ್ಗೆ ನ್ಯೂಟ್ರಲ್, ನೆಗೆಟಿವ್ ಹಾಗೂ ಸ್ವಲ್ಪ ಪಾಸಿಟಿವ್ ಕೂಡ ಕೊಡ್ತಾ ಇದಾವೆ. ಮಿಕ್ಸ್ಡ್ ಒಪಿನಿಯನ್ ಇಲ್ಲಿ ಬರ್ತಾ ಇದೆ. ಇನ್ನು US ಮಾರ್ಕೆಟ್ ಕಡೆ ಬಂದ್ರೆ US ನ ಡೌ ಜೋನ್ಸ್ ಫ್ಯೂಚರ್ಸ್ ಇದು 10-day ಮೂವಿಂಗ್ ಯಾವ್ದ್ರ ಮೇಲೆ ಇದೆ. ಇಲ್ಲಿ ಒಂದು ರಿಕವರಿ ಹಾಗೂ ಶುಕ್ರವಾರ ದಿನ ಸ್ವಲ್ಪ ಪ್ರಾಫಿಟ್ ಬಂದಿತ್ತು. ಇನ್ನು US ನ IT ಇಂಡೆಕ್ಸ್ ನಾಸ್ಡಾಕಿಗೆ ಬಂದ್ರೆ ಇದು ಲೈಫ್ ಟೈಮ್ ಹೈ ಹತ್ರನೇ ಇದೆ. ಎವ್ರಿ ಡೇ ಇದು ಹೈ ಮಾಡ್ತಾ ಹೋಗ್ತಾ ಇದೆ. ಈಗ 23,000 ಮೇಲೆ ಕ್ಲೋಸಿಂಗ್ ಕಂಡಿದೆ. ಸೊ US ಕಡೆಯಿಂದ IT ಸ್ಟಾಕ್ ಗಳಿಗೆ ಇಲ್ಲಿ ಪಾಸಿಟಿವ್ ಆಗಿ
ಸ್ವಲ್ಪ ಕ್ಲೂ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಜಪಾನ್ ಇಂಡೆಕ್ಸ್. ಏಷ್ಯಾದ ಜಪಾನ್ ಇಂಡೆಕ್ಸ್ ನಿಕೆಗೆ ಬಂದ್ರೆ ಇದು ಶುಕ್ರವಾರ ದಿನ ಒಂದು ಒಳ್ಳೆ ಮೊಮೆಂಟಮ್ ಕೊಟ್ಟಿತ್ತು. ಹಾಗೆ ಇಂಡಿಯನ್ ಮಾರ್ಕೆಟ್ ಇದೆ, ಇದ್ರಲ್ಲೂ ಸ್ವಲ್ಪ ಕರೆಕ್ಷನ್ ಬಂದು ಇದು 10-day moving average ಹತ್ರ ಇದೆ. ಸೊ ಇದರ ಮೊಮೆಂಟಮ್ ಹೇಗಿರುತ್ತೆ ಅಂತ ನಾವು ಸತತವಾಗಿ ನೋಡ್ಬೇಕಾಗುತ್ತೆ. ಸೊ ನಮ್ಮ ನಿಫ್ಟಿ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಇದ್ರ ಪೊಸಿಷನ್ಸ್ ಸ್ವಲ್ಪ ಬೆಟರ್ ಆಗಿ ಈಗ ಕಾಣಿಸ್ತಾ ಇದೆ. ಯು ಕೆ ಮಾರ್ಕೆಟ್ಗೆ ಬಂದ್ರೆ ಯು ಕೆ ಟ್ಯಾಕ್ಸ್ ಇಂಡೆಕ್ಸ್ ಅಲ್ಲಿ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಆಫ್ಟರ್ನೂನ್ ಸಮಯದಲ್ಲಿ 12:30ಗೆ ಇದು ಓಪನ್ ಆಗಿತ್ತು. ಅಲ್ಲಿಂದ ಇದರಲ್ಲಿ ಸ್ವಲ್ಪ ಕರೆಕ್ಷನ್ ಬಂದಿತ್ತು. ಹಾಗೆ ಇದು ಡೇ ಲೋನಲ್ಲೇ ಶುಕ್ರವಾರ ದಿನ ಕ್ಲೋಸ್ ಆಗಿದೆ. ಇದು ಇಂಡಿಯನ್ ಮಾರ್ಕೆಟ್ ಅಗೇನ್ ಸೋಮವಾರ ದಿನ ಇದು ಓಪನ್ ಆಗೋದು ಮಧ್ಯಾಹ್ನದ ಸಮಯದಲ್ಲಿ 12:30 ನಂತರ. ಸೊ ಹೇಗೆ ಮೂಮೆಂಟ್ ಬರುತ್ತೆ ಅಂತ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಇದು ಪ್ರೀವಿಯಸ್ ಮೂಮೆಂಟ್ ಮುನ್ನ ನೋಡ್ತಾ ಇದ್ರೆ ಶುಕ್ರವಾರ ದಿನದ ಡೌನ್ ನೋಡ್ತಾ ಇದ್ರೆ ಸ್ವಲ್ಪ ಪಾಸಿಟಿವ್ ಆಗಿರೋದು ನೆಗೆಟಿವ್ ನಾವು ಕನ್ಸರ್ವ್ ಮಾಡ್ಬೋದು. ಇನ್ನು ನಾವು FIs ಡೇಟಾ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋದಾದ್ರೆ FIs 18 ಜುಲೈ ಶುಕ್ರವಾರ ದಿನ ಇಲ್ಲಿ ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ 300 crores ಅಷ್ಟು. ಸೊ ಇಲ್ಲಿ ಟೋಟಲ್ ಗ್ರಾಸ್ ಸೇಲ್ಸ್ ನ ನೋಡಿದ್ರೆ ನಿಯರ್ 15,000 crores ಅಷ್ಟು ಇದೆ ಬೈಯಿಂಗ್ ಸೈಡ್ ಹಾಗೂ ಸೆಲ್ಲಿಂಗ್ ಸೈಡ್. ಓವರ್ ಆಲ್ ಆಗಿ 374 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ದಾರೆ. DIs ಮಾತ್ರ ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸತತವಾಗ ಬೈಯಿಂಗ್ ನ ಮಾಡ್ತಾ ಇದ್ದಾರೆ. ಇನ್ನು ಜುಲೈ ಮಂತ್ ಅಲ್ಲಿ ನಾವು ಇಲ್ಲಿ ಸರಿಯಾಗಿ ಗಮನಿಸಿದ್ರೆ FIs ಸ್ಟಾರ್ಟಿಂಗ್ ಆಫ್ ದ ಮಂತ್ ಇಂದ ನೀವು ಗಮನಿಸಿದ್ರೆ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಆಫ್ ದ ಮಂತ್ 4 days ಸೆಲ್ಲಿಂಗ್ ಅಲ್ಲಿ ಇದ್ರು. ಅದಾದ್ಮೇಲೆ ಬೈಯಿಂಗ್ ಬಂದ್ರೆ ಕೂಡ ಬಹಳ ಕಡಿಮೆ ವಾಲ್ಯೂಮ್ ಅಲ್ಲಿ ಬರ್ತಾ ಇದೆ, ಅರೌಂಡ್ 300 crores. ಅದು 7 ಜುಲೈ. ಅಲ್ಲಿಂದ ಮೇಲೆ ಬಂದ್ರೆ 9 ಜುಲೈ ಹಾಗೂ 10 ಜುಲೈನಲ್ಲಿ ಕೂಡ ಬೈಯಿಂಗ್ ಬಂದಿತ್ತು. ಆದ್ರೆ ಇದು ಕೂಡ 200 ಹಾಗೂ 77 crores ಅಷ್ಟು ಮಾತ್ರ ಸೆಲ್ಲಿಂಗ್ ಬಂದಾಗ ಮಾತ್ರ ಹೆಚ್ಚಿನ ವಾಲ್ಯೂಮ್ ಅಲ್ಲಿ ಬರ್ತಾ ಇದೆ. ಸೆಲ್ಲಿಂಗ್ 11th 14 ಜುಲೈ ನೋಡಿದ್ರೆ ಇಲ್ಲಿ 5,000 ಹಾಗೂ 1,600 ಸೆಲ್ಲಿಂಗ್ ನ ಮಾಡಿದ್ದಾರೆ. 15 ಜುಲೈ ಬೈಯಿಂಗ್ ಬಹಳ ಕಡಿಮೆ ವಾಲ್ಯೂಮ್ ಅಲ್ಲಿ ಓನ್ಲಿ 120 crores ಅಷ್ಟು ಸೆಲ್ಲಿಂಗ್ ಬಂದಾಗ 1,800 3,600 ಬರ್ತಾ ಇದೆ. ಅಗೇನ್ ಶುಕ್ರವಾರ ದಿನದ ಬೈಯಿಂಗ್ ಬಹಳ ಕಡಿಮೆ ಇದೆ. ಸೊ FIs ಕಡೆಯಿಂದ ಬೈಯಿಂಗ್ ಬಂದ್ರೆ ಕೂಡ ಹೆಚ್ಚಿನ ವಾಲ್ಯೂಮ್ ಅಲ್ಲಿ ಬರ್ತಾ ಇಲ್ಲ. ಸೊ FIs ಹೆಚ್ಚಿನ ವಾಲ್ಯೂಮ್ ನನ್ನ ಪ್ರಕಾರ ಬರೋಕೆ ಶುರು ಆಗೋದು US ಮಾರ್ಕೆಟ್ ಅಲ್ಲಿ ಫೆಡ್ ರೇಟ್ ಅನೌನ್ಸ್ಮೆಂಟ್ ಬರಬೇಕು. ಅಲ್ಲಿ ಏನಾದ್ರು ರೇಟ್ ಕಟ್ಟಿಂಗ್ ಶುರು ಆದ್ರೆ ಆಗ ಅಲ್ಲಿರೋ ಫಂಡ್ಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕಡೆ ಟರ್ನ್ ಆಗಿ FIs ಹೆಚ್ಚಿನದಾಗಿ ಬೈಯಿಂಗ್ ಮಾಡೋಕೆ ಶುರು ಮಾಡ್ಬೋದು ಅನ್ಸುತ್ತೆ. ಸದ್ಯಕ್ಕೆ ಮಾತ್ರ FIs ಅಷ್ಟು ಪಾಸಿಟಿವ್ ಆಗಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರ್ತಾ ಇಲ್ಲ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಈಗ ನೆಕ್ಸ್ಟ್ ಆಪ್ಷನ್ ಚೈನ್ ನ ಚೆಕ್ ಮಾಡಬೇಕು ಅಂದ್ರೆ ಆಪ್ಷನ್ ಚೈನ್ ಅಲ್ಲಿ ಮೊದಲನಾಗಿ ನಾವು NIC ನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಪುಟ್ ಸೈಡ್ ಅಲ್ಲಿ 10 lakhs ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದ್ದಾರೆ. ಕಾಲ್ ಸೈಡ್ ಅಲ್ಲಿ 17 lakhs ಟೋಟಲ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದೆ. ಸೊ ಕಾಲ್ ರೇಟರ್ಸ್ ಹೆಚ್ಚಾಗಿರೋ ಕಾರಣ ಮಾರ್ಕೆಟ್ ಇನ್ನು ಬಿಯರಿಶ್ ಆಗಿದೆ. ಆದ್ರೆ ಇನ್ನು ನಿಯರ್ ಓವರ್ ಸೋಲ್ಡ್ ಆಗಿದೆ ಅಂತ ಹೇಳ್ಬೋದು. 1:1.7 ಇದೆ. ಸೊ ಇದೇನಾದ್ರೂ ನಿಯರ್ 2 ಹೋಗ್ತಾ ಇದ್ರೆ ರೇಷಿಯೋ ಆಗ ಓವರ್ ಸೋಲ್ಡ್ ಝೋನ್ ಅಲ್ಲಿ ಹೋಗುತ್ತೆ. ಸದ್ಯಕ್ಕೆ ಇದು ಬಿಯರಿಶ್ ಆಗಿ ನಿಫ್ಟಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಈಗ ನಿಫ್ಟಿ ಬಾರ್ ಚಾರ್ಟ್ ಗೆ ಬಂದು ಯಾವ ರೀತಿ ಆಪ್ಷನ್ ಚೈನ್ ಬೀಟ್ ಆಗಿದೆ ಅಂತ ನೋಡೋದಾದ್ರೆ ಇಲ್ಲಿ ನಿಫ್ಟಿ 25,000 ಹತ್ರ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿ ಬೀಟ್ ಆಗಿದ್ದಾರೆ. ಸೊ ಕೆಳಗಡೆ 24,900 ಹತ್ರ ಪುಟ್ ರೇಟರ್ಸ್ ಹೆಚ್ಚಿನದಾಗಿದ್ರೆ ಮೇಲೆ 25,100 ಹತ್ರ ಹೆಚ್ಚಿನದಾಗಿ ಕಾಲ್ ರೇಟರ್ಸ್ ಇದ್ದಾರೆ. ಸೊ ನಿಫ್ಟಿ ಈಗ ಇದು 200 ಪಾಯಿಂಟ್ಸ್ ರೇಂಜ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ನೆಕ್ಸ್ಟ್ ನಿಫ್ಟಿನಿಗೆ ಅಪ್ ಮೂವ್ 25,100 ಮೇಲೆ ಸಸ್ಟೇನ್ ಆದ್ರೆ ಅಥವಾ ಕ್ಲೋಸಿಂಗ್ ಬಂದ್ರೆ ನೆಕ್ಸ್ಟ್ ಅಪ್ ಮೂವ್ ಬರ್ಬೋದು. ಅದೇ ರೀತಿ ಕೆಳಗಡೆ 24,900 ಕೆಳಗಡೆ ಸ್ಲಿಪ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಆಪ್ಷನ್ ಚೈನ್ ಆಯ್ತು. ಇದನ್ನ ಇಟ್ಕೊಂಡು ನಾನು ನಿಫ್ಟಿನಲ್ಲಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಹೇಳೋದಾದ್ರೆ ನಿಫ್ಟಿ ಈಗ 24,965 ಹತ್ರ ಏನು ಕ್ಲೋಸಿಂಗ್ ನ ಕಂಡಿದೆ. ಇಮಿಡಿಯೇಟ್ ಸಪೋರ್ಟ್ ಇಲ್ಲಿ 24,932 ಹತ್ರ ಇಲ್ಲಿ ನಿಫ್ಟಿಯ 50-day ಮೂವಿಂಗ್ ಆವರೇಜ್ ಇದೆ. ಸೊ ನಾವು ಶುಕ್ರವಾರ ದಿನದ ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕಾದ್ರೆ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದು ನಿಫ್ಟಿ 25,100 ಕೆಳಗಡೆ ಸ್ಲಿಪ್ ಆದ್ರೆ 25,950 ವರೆಗೆ ಬರ್ಬೋದು ಅಂತ. ಸೊ ಆಗ್ಮೆಂಟಮ್ ಬಂದಿತ್ತು. ಸೊ ಇಲ್ಲಿಂದ ಸಪೋರ್ಟ್ ರಿವರ್ಸಲ್ ಅಲ್ಲಿ ನಾವು ಕಾಲಲ್ಲಿ ಪೊಸಿಷನ್ ತಗೊಳ್ಳೋಣ, ಅದು 25,000 ಮೇಲೆ ಹೋದ್ಮೇಲೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಿಫ್ಟಿ ಅವತ್ತಿನ ದಿನ ಮೂಮೆಂಟಮ್ ಕೊಡ್ಲಿಲ್ಲ. ಸೊ ಈಗಿನ ಲೆವೆಲ್ ಇಂದ ನಾವು ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ಈ ಲೆವೆಲ್ ಅಲ್ಲಿ ಫ್ಲಾಟ್ ಆಗಿ ಓಪನ್ ಆದ್ರೆ ಕೂಡ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ನಮ್ಮ ಸ್ಟಾಪ್ ಲಾಸ್ ಕೆಳಗಡೆ 25,900 ಹತ್ರ ಸ್ಟ್ರಿಕ್ಟ್ ಆಗಿ ಇರ್ಬೇಕಾಗುತ್ತೆ. ಸೊ ನಿಫ್ಟಿ 24,900 ನ
ಡಿಫೆಂಡ್ ಮಾಡಿ ಇಲ್ಲಿಂದ ರಿವರ್ಸಲ್ ಬರೋಕ್ಕೆ ಶುರು ಆದ್ರೆ ಇದರ ಮೂಮೆಂಟಮ್ 25,100 ವರೆಗೂ 100 to 150 ವರೆಗೂ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಅಲ್ಲಿ ಬರ್ತಿದ್ದಂಗೆ ನಾವು ನಮ್ಮ ಪೊಸಿಷನ್ಸ್ ಇಂದ ಪ್ರಾಫಿಟ್ ಬುಕ್ ಮಾಡಿ ಸೈಡ್ ಅಲ್ಲಿ ಇರೋದು ಒಳ್ಳೆಯದು. ಅದಾದ್ಮೇಲೆ ನಿಫ್ಟಿ 25,150 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ಬೇಕಾದ್ರೆ ನಾವು ಮಂಗಳವಾರಕ್ಕೆ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಯೋಚನೆ ಮಾಡ್ಬೋದು. ಅದೇ ರೀತಿ ಕ್ಲೋಸಿಂಗ್ ಬಂತು ಅಂತಂದ್ರೆ ಬರೋ ದಿನಗಳಲ್ಲಿ ಅಗೇನ್ ಈ ಮೂಮೆಂಟಮ್ ಟುವರ್ಡ್ಸ್ 25,400 500 ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ನಿಫ್ಟಿ 25,100 ಇಂದಾನೆ ರಿಜೆಕ್ಷನ್ ಕಂಡು ಕೆಳಗಡೆ 25,000 ಕೆಳಗಡೆ ಬಂದು ಕ್ಲೋಸಿಂಗ್ ಕಂಡ್ರೆ ಯಾವುದೇ ಪೊಸಿಷನ್ಸ್ ನ ಕ್ಯಾರಿ ಮಾಡಲ್ಲ. ಇನ್ನು ನಿಫ್ಟಿ 24,900 ಕೆಳಗಡೆ ಸ್ಲಿಪ್ ಆಯ್ತು ಅಂತಂದ್ರೆ ಅಲ್ಲಿ ನಾವು ಲಾಂಗ್ ಸೈಡ್ ಇಂದ ಪೊಸಿಷನ್ಸ್ ಇಂದ ಹೊರಗಡೆ ಬಂದು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೂ ನೋಡ್ಬೋದು. ಸೊ ಇದರಲ್ಲಿ ಇಲ್ಲಿ ನಮಗೆ ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇರೋದು ಡೈರೆಕ್ಟ್ ಆಗಿ 24,500 ಹತ್ರ ಇಲ್ಲಿ 100 ಡೇ ಮೂವಿಂಗ್ ಆಗಿದೆ. ಸೊ ಇಲ್ಲಿ ನಿಫ್ಟಿ 24,900 ಕೆಳಗಡೆ ಡೈರೆಕ್ಟ್ ಆಗಿ 400 ಪಾಯಿಂಟ್ಸ್ ವರೆಗೂ ಯಾವುದೇ ಸಪೋರ್ಟ್ ಇಲ್ಲ. ಸೊ ಇಲ್ಲಿ 1 or 2 ಡೇಸ್ಗೆ ಡೌನ್ ಮೂವ್ಮೆಂಟ್ ನಲ್ಲಿ ನಾವು ಪುಟ್ ಸೈಡ್ ಅಲ್ಲಿ ಕೂಡ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ಈ ಎಲ್ಲ ಲೆವೆಲ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇವನ್ನ ಮಾರ್ಕ್ ಮಾಡ್ಕೊಂಡು ಇದ್ರ ಪ್ರಕಾರನೇ ನೀವು ಪೊಸಿಷನ್ ತೊಗೊಳಕ್ಕೆ ನೋಡಿ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದಂಗೆ ನನ್ನ ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.